ಜೀವ ಉಳಿಸಬೇಕಾದ ಔಷಧವೇ ಹಣ ಮಾಡುವ ದಂಧೆ ಆಯ್ತೆ. ಔಷಧಿ ಎಂದರೆ ಕೇವಲ ಒಂದು ಉತ್ಪನ್ನವಲ್ಲ, ಅದು ಒಬ್ಬರ ಜೀವದ ಮೇಲಿರುವ ನಂಬಿಕೆ. ನೋವು ಕಡಿಮೆ ಮಾಡಬೇಕು, ರೋಗ ಗುಣಪಡಿಸಬೇಕು, ಜೀವ ಉಳಿಸಬೇಕು ಎಂಬ ನಿರೀಕ್ಷೆಯಲ್ಲಿ ಜನರು ಔಷಧಿಯನ್ನು ಖರೀದಿಸುತ್ತಾರೆ. ಆದರೆ ಇದೇ ನಂಬಿಕೆಯನ್ನು ಹಣ ಮಾಡುವ ಮಾರ್ಗವನ್ನಾಗಿ ಮಾಡಿಕೊಂಡಿರುವ ನಕಲಿ ಔಷಧಿಯ ದಂಧೆ ಈಗ ಆತಂಕಕ್ಕೆ ಕಾರಣವಾಗಿದೆ. ಬಿಡದಿ ಸಮೀಪದ ಒಂದು ಫಾರ್ಮ್ ಹೌಸ್ನಲ್ಲಿ ಪರವಾನಗಿಯೇ ಇಲ್ಲದ ಘಟಕದಲ್ಲಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧಗಳನ್ನು ತಯಾರಿಸಿ ಮರು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳುಹಿಸಲು ಸಿದ್ಧತೆ ನಡೆಸಲಾಗುತ್ತಿತ್ತು ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ 5 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳು ಮತ್ತು ಕಚ್ಚಾ ವಸ್ತುಗಳು ವಶಕ್ಕೆ ಪಡೆದಿರುವುದು ಪ್ರಕರಣದ ಗಂಭೀರತೆಯನ್ನು ತೋರಿಸುತ್ತದೆ. ಅಸಿಡಿಟಿ, ನೋವು ನಿವಾರಕ ಮಾತ್ರೆಗಳು ಹಾಗೂ ಆಂಟಿಬಯೋಟಿಕ್ಗಳಂತೆ ಬಳಸುವ ಔಷಧಿಗಳಿಗೆ ನಕಲಿ ಲೇಬಲ್ ಅಂಟಿಸಿ ಮಾರಾಟ ಮಾಡಲು ಸಿದ್ಧತೆ ನಡೆಸಲಾಗಿತ್ತು ಎನ್ನಲಾಗಿದೆ. ಅಂದರೆ ಗ್ರಾಹಕನಿಗೆ ಔಷಧಿ ನಿಜವೋ ನಕಲಿಯೋ ಎಂಬ ಅನುಮಾನ ಬಾರದಂತೆ ಪ್ರತಿಷ್ಠಿತ ಕಂಪನಿಗಳ ಹೆಸರನ್ನೇ ಬಳಸಿಕೊಂಡಿರುವ ಆರೋಪ ಇದು. ಇಲ್ಲಿ ಪ್ರಶ್ನೆ ಕೇವಲ 5 ಕೋಟಿ ಮೌಲ್ಯದ ನಕಲಿ ಔಷಧ ಪತ್ತೆಯಾಗಿದೆ ಎಂಬುದಲ್ಲ, ಇನ್ನೆಷ್ಟು ಔಷಧಿಗಳು ಈಗಾಗಲೇ ಮಾರುಕಟ್ಟೆಗೆ ಹೋಗಿವೆ ಅನ್ನೋದು. ಎಷ್ಟು ಜನ ಇವುಗಳನ್ನು ನಿಜವಾದ ಔಷಧಿ ಎಂದು ನಂಬಿ ಸೇವಿಸಿದ್ದಾರೆ. ಒಂದು ನಕಲಿ ಮಾತ್ರೆಯಿಂದ ಆರೋಗ್ಯ ಹದಗೆಟ್ಟರೆ ಅದರ ಹೊಣೆ ಯಾರು? ಆಹಾರ ಕಲಬೆರಕೆ ಆದರೆ ಆರೋಗ್ಯಕ್ಕೆ ಅಪಾಯ, ಆದರೆ ಔಷಧಿಯೇ ನಕಲಿ ಆದರೆ ಅದು ನೇರವಾಗಿ ಜೀವದ ಜೊತೆಗಿನ ಆಟ. ಜನರ ಅನಾರೋಗ್ಯವನ್ನು ಗುಣಪಡಿಸಬೇಕಾದ ಔಷಧವೇ ಕೆಲವರ ಪಾಲಿಗೆ ಮನಿ ಮಿಂಟಿಂಗ್ ಮೆಷಿನ್ ಆಗಿರೋದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಹಣಕ್ಕಾಗಿ ನಕಲಿ ಉತ್ಪನ್ನ ತಯಾರಿಸುವುದು ವ್ಯಾಪಾರದಲ್ಲಿ ಮೋಸವಾಗಬಹುದು, ಆದರೆ ನಕಲಿ ಔಷಧ ತಯಾರಿಸುವುದು ಮನುಷ್ಯನ ಆರೋಗ್ಯ ಮತ್ತು ಜೀವದ ಮೇಲೆ ನಡೆಸುವ ಅಪಾಯಕಾರಿ ವಂಚನೆ. Where these get medicines from all illegal factories from different parts of the states, and they label it with big company, multinational companies, and all this they get for a very cheap rate. And these are the shocking news is these are medicine used for ICUs. ಆದ್ದರಿಂದ ಈ ಪ್ರಕರಣದಲ್ಲಿ ಕೇವಲ ನಕಲಿ ಔಷಧ ವಶಪಡಿಸಿಕೊಳ್ಳುವುದಷ್ಟೇ ಅಲ್ಲ, ಇದರ ಹಿಂದೆ ಇರುವ ಸಂಪೂರ್ಣ ಜಾಲವನ್ನು ಪತ್ತೆ ಹಚ್ಚಿ ಔಷಧಗಳು ಎಲ್ಲಿಗೆಲ್ಲ ಪೂರೈಕೆಯಾಗಿದ್ದವು ಎಂಬುದನ್ನು ತನಿಖೆ ಮಾಡೋದು ಅತ್ಯಂತ ಅಗತ್ಯ. ಅಧಿಕಾರಿಗಳ ಕಾರ್ಯಾಚರಣೆ ಒಂದು ಜಾಲವನ್ನು ಬಯಲಿಗೆಳೆದಿದೆ, ಆದರೆ ದೊಡ್ಡ ಪ್ರಶ್ನೆ ಇನ್ನೂ ಉಳಿದಿದೆ. ಜೀವ ಉಳಿಸುವ ಔಷಧಕ್ಕೂ ಬೆಲೆ ಕಟ್ಟುವ ಈ ದಂಧೆ ಇನ್ನೆಷ್ಟು ಆಳಕ್ಕೆ ಹೋಗಿದೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE.